TV7 ಕನ್ನಡಕ್ಕೆ ಸ್ವಾಗತ. ಚಳ್ಳಕೆರೆಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ತಾಲ್ಲೂಕು ಶಾಖೆಗೆ ಚಾಲನೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಚಳ್ಳಕೆರೆ ತಾಲ್ಲೂಕು ಶಾಖೆಗೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಸಿ ನೆಡುವ ಮೂಲಕ ಅಧಿಕೃತ ಚಾಲನೆ ನೀಡಲಾಯಿತು. ನೂತನ ಶಾಖೆಯ ಚೇರ್ಮನ್ ಎಚ್. ತಿಪ್ಪೇಸ್ವಾಮಿ ಮಾತನಾಡಿ, ಅಪಘಾತ, ಹೆರಿಗೆ, ಅನಾರೋಗ್ಯ, ಪ್ರಕೃತಿ ವಿಕೋಪ ಹಾಗೂ ಕೋವಿಡ್ನಂತಹ ತುರ್ತು ಸಂದರ್ಭಗಳಲ್ಲಿ ರಕ್ತದಾನ ಮತ್ತು ಮಾನವೀಯ ಸೇವೆ ಅತ್ಯಂತ ಮಹತ್ವದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ಸ್ವಯಂಸೇವಕರು ಸಮಾಜದ ಸೇವೆಗೆ ಸದಾ ಸನ್ನದ್ಧರಾಗಿರಬೇಕು ಎಂದು ಕರೆ ನೀಡಿದರು. ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆ ಯಾವುದೇ ಜಾತಿ, ಧರ್ಮ ಅಥವಾ ರಾಜಕೀಯ ಭೇದವಿಲ್ಲದೆ ಮಾನವೀಯ ಸೇವೆಯನ್ನು ತನ್ನ ಧ್ಯೇಯವನ್ನಾಗಿಸಿಕೊಂಡಿದ್ದು, ತಾಲ್ಲೂಕು ಶಾಖೆಯ ಮೂಲಕ ರಕ್ತದಾನ, ಆರೋಗ್ಯ ಜಾಗೃತಿ, ಪ್ರಥಮ ಚಿಕಿತ್ಸೆ ತರಬೇತಿ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲಾ ಶಾಖೆಯ ಸಭಾಪತಿ ಗಾಯತ್ರಿ ಶಿವರಾಮ್, ಎಂ. ಕೆ. ಅನಂತರೆಡ್ಡಿ, ಇ. ಅರುಣ್ ಕುಮಾರ್, ಮಹಾಜಾರ್ ಉಲ್ಲನ್ ಸೇರಿದಂತೆ ಹಲವರು ಮಾತನಾಡಿದರು. ಇದೇ ವೇಳೆ ನೂತನ ಪದಾಧಿಕಾರಿಗಳನ್ನು ಪರಿಚಯಿಸಿ, ಮಹಿಳೆಯರಿಗೆ ಕಿಚನ್ ಕಿಟ್, ಟವೆಲ್ ಹಾಗೂ ಮಾಸ್ಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲ್ಲೂಕಿನ ರೆಡ್ ಕ್ರಾಸ್ ಪದಾಧಿಕಾರಿಗಳು, ಸದಸ್ಯರು, ಸಮಾಜ ಸೇವಕರು ಮತ್ತು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮೌನೇಶ ಆಚಾರ್ TV7 ಕನ್ನಡ ಚಳ್ಳಕೆರೆ ವರದಿ. ಚೆನ್ನಾಗಿ ಮಾಡ್ತೀವಿ ಸರ್, ದೇಶದಲ್ಲಿ ಮಾಡ್ತೀವಿ ಅಂತ ಸಾಹೇಬರಿಗೆ ಅವರು ಆಶ್ವಾಸನೆ ಸರ್. ಈ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಈಗ ಹೇಳಿದ್ರು ದಾಸ್ತಾನಿಗಳ ಬಗ್ಗೆ ನಾನು ಹೇಳಬೇಕು, ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡಂಥ ಸಂಸ್ಥೆ ಅಂದರೆ ರೆಡ್ ಕ್ರಾಸ್ ಸಂಸ್ಥೆ. ಈಗ ನಿಮಗೆ ಗೊತ್ತಿದೆ, ಎಲ್ಲೇ ಹೋಗಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಲಿ ಏನೇ ಆಗಲಿ ಯಾರಿಗಾದ್ರೂ ಬ್ಲಡ್ ಬೇಕು ಅಂದರೆ ಫಸ್ಟ್ ಮಾತಾಡೋದು ಏನು ಅಂದರೆ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿದೆ, ಅವ್ರಿಗೆ ಬೇಕಾದ್ರೆ ಬ್ಲಡ್ ಸಿಗುತ್ತೆ. ಎಲ್ಲಿ ಸಿಗಲಿ ಎಲ್ಲಿ ಸಿಗದೆ ಇರಲಿ, ಗೊತ್ತಿದೆ ನಮಗೆ ವಿಪತ್ತು ನಿರ್ವಹಣೆಯಲ್ಲಿ ತಡೆಯಲು ಎಲ್ಲ ಯುದ್ಧ ಆಗಲಿ ಏನೇ ಆಗಲಿ ಫಸ್ಟ್ ಬರುವಂಥ ಸಂಸ್ಥೆ ಯಾವುದು ಅಂದರೆ ರೆಡ್ ಕ್ರಾಸ್ ಸಂಸ್ಥೆ. ಅದು ನಮ್ಮ ಭಾರತದಲ್ಲಿ ಓಪನ್ ಆಗಿದೆ. ನಾನು ಇವತ್ತು ಭಾಗವಹಿಸಿದ್ದೀನಿ ಅಂದರೆ ನಾನು ಅದೃಷ್ಟ ಮಾಡಿದ್ದೀನಿ. ಈಗ ಮುಂದೆ ಅದನ್ನು ನಾನು ಯಾವುದೇ ವಿಷಯ ಬರಲಿ ಸರ್, ಜೊತೆ ಮುಖಾಂತರ